ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೇಡಿಯೋ ವೇವ್ ಪ್ರೊಪಗೇಷನ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಸೆಕೆಂಡ್ ಇಯರಲ್ಲಿ ಬರುತ್ತೆ. ಸೊ ಮೊದಲಿಗೆ ಇಂಟ್ರೊಡಕ್ಷನ್ ನೋಡೋಣ, ಏನು ರೇಡಿಯೋ ವೇವ್ ಪ್ರೊಪಗೇಷನ್ ಅಂದರೆ. Radio waves are capable to travel at a velocity of 3 multiplied by 10 to the power of 8 meters per second in a space up to infinite distance. ಸೊ ರೇಡಿಯೋ ವೇವ್ಸ್ ಏನಿದಾವೋ ಅಂದರೆ ನಾವೇನು ಕಮ್ಯುನಿಕೇಟ್ ಮಾಡ್ತೀವಲ್ಲ ಮೊಬೈಲ್ಗಳಿಂದ ಟಿ ವಿ ರೇಡಿಯೋ ಈ ಥರ ಏನೇನು ವೇವ್ಸ್ ಇದಾವಲ್ಲ ಅವಕ್ಕೆಲ್ಲ ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಸೊ ಇವು ಏನು ಮಾಡ್ತಾವೆ ಅಂದರೆ ಇದು ಒಂದು ಸ್ಪೇಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇದ್ರ ವೆಲಾಸಿಟಿ ಏನಿರುತ್ತೆ ಅಂದರೆ 3 multiplied by 10 to the power of 8 meters per second ಇರುತ್ತೆ. ಸೊ ಅದನ್ನು ನಾವು ಕಿಲೋಮೀಟರ್ ಲೆಕ್ಕದಲ್ಲಿ ನೋಡಿದ್ರೆ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅಂದರೆ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಷ್ಟು ಸ್ಪೀಡಲ್ಲಿ ರೇಡಿಯೋ ವೇವ್ಸ್ ಸ್ಪೇಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತವೆ. ಆ್ಯಂಡ್ ಇವುಟನ್ನು ನಾವೇನು ಮಾಡ್ಬೋದು, ಇನ್ಫಿನೈಟ್ ಡಿಸ್ಟೆನ್ಸ್ವರೆಗೂ ಟ್ರಾವೆಲ್ ಮಾಡ್ತೇವೆ ರೇಡಿಯೋ ವೇವ್ಸ್. ಸೊ ಇದಕ್ಕೆ ಯಾವುದೇ ಡಿಸ್ಟೆನ್ಸು ಲಿಮಿಟ್ ಇರಲ್ಲ, ಇನ್ಫಿನೈಟ್ ಡಿಸ್ಟೆನ್ಸ್ವರೆಗೂ ರೇಡಿಯೋ ವೇವ್ಸ್ ಟ್ರಾವೆಲ್ ಮಾಡ್ತವೆ. ದೀಸ್ ವೇವ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ ನೇಚರ್ ಆ್ಯಂಡ್ ದಟ್ ಈಸ್ ವೈ ದೇ ಆರ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟೈಪ್ ಇರ್ತವೆ ವೇವ್ಸ್. ಸೊ ಅದರಿಂದಾಗಿ ಇವಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರೀತಾರೆ. ದೀಸ್ ವೇವ್ಸ್ ಆರ್ ಆಲ್ಸೋ ನೋನ್ ಆಸ್ ಹರ್ಟ್ಜಿಯನ್ ವೇವ್ಸ್ ಆಸ್ ದೀಸ್ ವೇರ್ ಡಿಸ್ಕವರ್ಡ್ ಬೈ ಹೆನ್ರಿಚ್ ಹರ್ಟ್ಜ್. ಸೊ ಈ ರೇಡಿಯೋ ವೇವ್ಸ್ನ ಕಂಡುಹಿಡಿದು ಒಬ್ಬ ಸೈಂಟಿಸ್ಟ್ ಹೆನ್ರಿಚ್ ಹರ್ಟ್ಜ್. ಸೊ ಅದಕ್ಕೆ ಇವಕ್ಕೆ ಹರ್ಟ್ಜಿಯನ್ ವೇವ್ಸ್ ಅಂತಲೂ ಕರೀತಾರೆ. ದ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ವೇವ್ಸ್ ಲೈಸ್ ಬಿಟ್ವೀನ್ 20 kHz to 3 × 10⁶ MHz. ಸೊ ಫ್ರೀಕ್ವೆನ್ಸಿ ರೇಂಜ್ ಏನಿರುತ್ತೋ ಈ ಒಂದು ರೇಡಿಯೋ ವೇವ್ಸ್ದು ಎಷ್ಟಿರುತ್ತೆ ಅಂದರೆ 20 kHz ಇಂದ ಹಿಡಿದು 3 multiplied by 10⁶ MHz ಇಷ್ಟುವರೆಗೂ ಈ ರೇಡಿಯೋ ವೇವ್ ಫ್ರೀಕ್ವೆನ್ಸಿ ರೇಂಜ್ ಇರುತ್ತೆ. ದ ಎಕ್ಸ್ಪ್ಯಾನ್ಷನ್ ಆಫ್ ರೇಡಿಯೋ ವೇವ್ಸ್ ಅಪ್ ಟು ಲಾಂಗ್ ಡಿಸ್ಟೆನ್ಸ್ ಇನ್ ದ ಸ್ಪೇಸ್ ಇಸ್ ಕಾಲ್ಡ್ ಪ್ರೊಪಗೇಷನ್. ಸೊ ಏನು ಪ್ರೊಪಗೇಷನ್ ಅಂದರೆ ಒಂದು ರೇಡಿಯೋ ವೇವ್ಸ್ನ ಸ್ಪೇಸಲ್ಲಿ ಲಾಂಗ್ ಡಿಸ್ಟೆನ್ಸ್ವರೆಗೆ ಅಥವಾ ಇನ್ಫಿನೈಟ್ ಡಿಸ್ಟೆನ್ಸ್ವರೆಗೆ ಎಕ್ಸ್ಪ್ಯಾಂಡ್ ಮಾಡೋದು ಅಥವಾ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಪ್ರೊಪಗೇಷನ್ ಅಂತ ಕರೀತಾರೆ. ದೇರ್ ಆರ್ 4 modes ಆಫ್ ರೇಡಿಯೋ ವೇವ್ ಪ್ರೊಪಗೇಷನ್. ಸೊ 4 ರೀತಿ ಇದಾವೆ ರೇಡಿಯೋ ವೇವ್ ಪ್ರೊಪಗೇಷನ್ ಬಂದು. ಒಂದನೇದು ಗ್ರೌಂಡ್ ವೇವ್, ಎರಡನೇದು ಸ್ಕೈ ವೇವ್, ಮೂರನೇದು ಡೈರೆಕ್ಟ್ ವೇವ್, ನಾಲ್ಕನೇದು ಗ್ರೌಂಡ್ ರಿಫ್ಲೆಕ್ಟೆಡ್ ವೇವ್ಸ್. ಅಂದರೆ ಇವೇನಂದರೆ ಇವು ಒಂದು ರೇಡಿಯೋ ವೇವ್ಸ್ ಟ್ರಾವೆಲ್ ಮಾಡುವಂಥ ಪಾತ್ ಅಥವಾ ದಾರಿ. ಸೊ ಈ 4 ರೀತಿಯಲ್ಲಿ ಒಂದು ರೇಡಿಯೋ ವೇವ್ನ ಪ್ರೊಪಗೇಟ್ ಮಾಡ್ಬೋದು. ಸೊ ಮೊದಲಿಗೆ ಇವು ಯಾವ ರೀತಿ ವರ್ಕ್ ಆಗುತ್ತೆ ಅಂತ 4 ರೀತಿ ಏನಿದಾವೋ ರೇಡಿಯೋ ವೇವ್ ಪ್ರೊಪಗೇಷನ್, ಅದಕ್ಕಿಂತ ಮೊದಲು ಅಯನೋಸ್ಫಿಯರ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸೊ ಅಯನೋಸ್ಫಿಯರ್ ಅಂದರೆ ಅರ್ತ್ ಈಸ್ ಸರೌಂಡೆಡ್ ಬೈ ಅನ್ ಏರ್ ಬೆಲ್ಟ್ ಹ್ಯಾವಿಂಗ್ ಎ ಥಿಕ್ನೆಸ್ ಆಫ್ ಅಬೌಟ್ 400 kilometers. ಸೊ ಒಂದು ಅಯನೋಸ್ಫಿಯರ್ ಏನಂದರೆ ಒಂದು ನಮ್ಮ ಭೂಮಿ ಏನಿದೆ ಅದು ಭೂಮಿ ಏನು ಮಾಡಿದೆ 400 ಕಿಲೋಮೀಟರ್ವರೆಗೆ ಭೂಮಿಯಿಂದ ಮೇಲೆ ಸರ್ಫೇಸ್ಗಿಂತ ಮೇಲೆ ಏನು 400 ಕಿಲೋಮೀಟರ್ ಇದೆನೋ ಆ 400 ಕಿಲೋಮೀಟರ್ವರೆಗೆ ಒಂದು ಏರ್ ಬೆಲ್ಟಿಂದ ಸರೌಂಡ್ ಆಗಿದೆ, ಅಂದರೆ ಏರ್ ಬೆಲ್ಟಿಂದ ಕವರ್ ಆಗಿದೆ ಅರ್ತ್. ಆ ಏರ್ ಬೆಲ್ಟ್ಗೆ ನಾವು ಅಯನೋಸ್ಫಿಯರ್ ಅಂತ ಕರಿತೀವಿ, ಅಥವಾ ಆ ಏರ್ ಬೆಲ್ಟಲ್ಲಿ ಒಂದು ಭಾಗ ಅಯನೋಸ್ಫಿಯರ್. ಸೊ ಈ ಏರ್ ಬೆಲ್ಟ್ ಏನದಲ್ಲ 3 ಲೇಯರ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಮತ್ತು ಅದರಲ್ಲಿ ಒಂದನೇದು ಬಂದು ಟ್ರೋಪೋಸ್ಫಿಯರ್. ಸೊ ಗ್ರೌಂಡ್ ಲೆವೆಲಿಂದ ಹಿಡಿದು 16 ಕಿಲೋಮೀಟರ್ವರೆಗೂ ಈ ಒಂದು ಟ್ರೋಪೋಸ್ಫಿಯರ್ ಇರುತ್ತೆ. ಇಟ್ ಕನ್ಸಿಸ್ಟ್ಸ್ ಆಫ್ ಹೆವಿ ಗ್ಯಾಸಸ್ ಲೈಕ್ ಆಕ್ಸಿಜನ್, ನೈಟ್ರೋಜನ್ ಎಟ್ಸೆಟ್ರಾ. ಸೊ ಈ ಟ್ರೋಪೋಸ್ಫಿಯರಲ್ಲಿ ಹೆವಿ ಗ್ಯಾಸಸ್ ಇರುತ್ತೆ, ಲೈಕ್ ಆಕ್ಸಿಜನ್, ನೈಟ್ರೋಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನೇನು ಬೇರೆ ಬೇರೆ ಗ್ಯಾಸ್ ಇರ್ತಾವೋ ಸೊ ಅವೆಲ್ಲ ಟ್ರೋಪೋಸ್ಫಿಯರಲ್ಲಿ ಇರುತ್ತೆ. ಆಲ್ ಸ್ಟಾರ್ಮ್ಸ್ ಆರ್ ಲಿಮಿಟೆಡ್ ಟು ದಿಸ್ ಲೇಯರ್. ಸೊ ಏನೇನು ಸ್ಟಾರ್ಮ್ಸ್ ಅಥವಾ ಮಿಂಚು, ಗುಡುಗು ಏನೇನು ಇರುತ್ತೋ ಅದೆಲ್ಲನೂ ಈ ಲೇಯರ್ ಒಳಗಡೆ ಇರುತ್ತೆ. ಹೈಯೆಸ್ಟ್ ಮೌಂಟೇನ್ಸ್ ಆಫ್ ಅರ್ತ್ ಆಲ್ಸೋ ಎಕ್ಸಿಸ್ಟ್ ಇನ್ ದಿಸ್ ಲೇಯರ್. ಫಾರ್ ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್. ಸೊ ಏನು ಹೈಯೆಸ್ಟ್ ಪ್ಲೇಸಸ್ ಇದಾವೋ ಭೂಮಿದು ಏನೇನು ಹೈಯೆಸ್ಟ್ ಪ್ಲೇಸ್ ಇದಾವೋ ಎಲ್ಲನೂ ಈ ಟ್ರೋಪೋಸ್ಫಿಯರ್ ಲೇಯರಲ್ಲೇ ಬರ್ತವೆ. ಸೊ ಮ್ಯಾಕ್ಸಿಮಮ್ ಇರೋದು 4 ಕಿಲೋಮೀಟರ್ ಹೈಟ್ ಇದೆ, ಯಾವುದು ಮೌಂಟ್ ಎವರೆಸ್ಟ್. ಸೊ ಆ 4 ಕಿಲೋಮೀಟರ್ 16 ಕಿಲೋಮೀಟರ್ ಒಳಗಡೆನೆ ಬರುತ್ತೆ. ಸೊ ಅದರಿಂದಾಗಿ ಹೈಯೆಸ್ಟ್ ಮೌಂಟೇನ್ಸ್, ಹೈಯೆಸ್ಟ್ ಪ್ಲೇಸಸ್ ಏನಿದಾವೆ ಅವೆಲ್ಲ ಟ್ರೋಪೋಸ್ಫಿಯರ್ ಒಳಗಡೆ ಬರುತ್ತೆ. ಇನ್ನು ಎರಡನೇ ಲೇಯರ್ ಯಾವುದಂದರೆ ಸ್ಟ್ರಾಟೋಸ್ಫಿಯರ್. ಸ್ಟ್ರಾಟೋಸ್ಫಿಯರ್ ರೇಂಜ್ ಎಷ್ಟು ಇರುತ್ತೆ ಅಂದರೆ 16 ಕಿಲೋಮೀಟರ್ನ 40 ಕಿಲೋಮೀಟರ್ವರೆಗೆ ಈ ಸ್ಟ್ರಾಟೋಸ್ಫಿಯರ್ ಇರುತ್ತೆ. ಇಟ್ ಈಸ್ ಎ ಪೀಸ್ಫುಲ್ ಝೋನ್, ದೇರ್ ಎಕ್ಸಿಸ್ಟ್ ನೋ ಸ್ಟಾರ್ಮ್ ಎಕ್ಸೆಟ್ರಾ. ಸೊ ಇದು ಒಂದು ಶಾಂತ ರೀತಿಯಾದಂಥ ಒಂದು ಲೇಯರ್ ಇರುತ್ತೆ. ಈ ಲೇಯರಲ್ಲಿ ಯಾವುದೇ ರೀತಿಯಾದಂಥ ವಾತಾವರಣದಲ್ಲಿ ಆಗೋಂಥ ಚೇಂಜಸ್ಗಳಾಗಲಿ ಏನು ಇರಲ್ಲ. ವಾತಾವರಣದಿಂದ ಆಗೋಂಥ ಅನಾಹುತಗಳಾಗಲಿ, ಸ್ಟಾರ್ಮ್ಸ್ ಆಗಲಿ, ಗುಡುಗುಗಳು, ಮಿಂಚು ಈ ಥರ ಯಾವುದು ಇರಲ್ಲ, ಪೀಸ್ಫುಲ್ ಆಗಿರುತ್ತೆ ಈ ಲೇಯರ್. ಇನ್ನು ಮೂರನೇದು ಬಂದು ಅಯನೋಸ್ಫಿಯರ್. ಸೊ ಈ 3ನೇ ಲೇಯರ್ಗೆ ನಾವು ಅಯನೋಸ್ಫಿಯರ್ ಅಂತ ಕರಿತೀವಿ. ಈ ಅಯನೋಸ್ಫಿಯರ್ ರೇಂಜ್ ಎಷ್ಟಿರುತ್ತೆ ಅಂದರೆ 19 ಕಿಲೋಮೀಟ್ರಿಂದ 400 ಕಿಲೋಮೀಟರ್ವರೆಗೆ ಈ ಅಯನೋಸ್ಫಿಯರ್ ಇರುತ್ತೆ.
ಅಯೋನೋಸ್ಫಿಯರ್ ಇಸ್ ಸಬ್ಡಿವೈಡೆಡ್ ಇಂಟು 3 ಲೇಯರ್ಸ್. ಸೊ ಈ ಅಯೋನೋಸ್ಫಿಯರ್ ಮತ್ತೆ 3 ಲೇಯರ್ಸ್ ಆಗಿ ಸಬ್ಡಿವೈಡ್ ಆಗಿರುತ್ತೆ. ಅದರಲ್ಲಿ ಒಂದನೇದ್ದು ಡಿ ಲೇಯರ್. ಸೊ ಈ ಡಿ ಲೇಯರ್ ಏನಿದೆ 19 ಕಿಲೋಮೀಟರಿಂದ 80 ಕಿಲೋಮೀಟರ್ವರೆಗೆ ಇರುತ್ತಲ್ಲ, ಆ ಲೇಯರ್ಗೆ ನಾವು ಡಿ ಲೇಯರ್ ಅಂತ ಕರಿತೀವಿ. ಇಟ್ ಕನ್ಸಿಸ್ಟ್ಸ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ಅಯೋನೈಸ್ಡ್ ಗ್ಯಾಸಸ್. ಇಲ್ಲಿ ಒಂದು ಕೆಲವೊಂದು ಅಯೋನೈಸ್ಡ್ ಗ್ಯಾಸಸ್ ಇರ್ತವೆ. ಇಟ್ ಈಸ್ ನಾಟ್ ಮಚ್ ಹೆಲ್ಪ್ಫುಲ್ ಇನ್ ರೇಡಿಯೋ ಪ್ರೊಪಗೇಷನ್. ಸೊ ರೇಡಿಯೋ ಪ್ರೊಪಗೇಷನ್ ಅಥವಾ ರೇಡಿಯೋ ಕಮ್ಯುನಿಕೇಷನ್ಗೆ ಏನಿರುತ್ತಲ್ಲ, ಇದು ಅಷ್ಟೊಂದು ಯೂಸ್ ಆಗಲ್ಲ. ನೆಕ್ಸ್ಟ್ ಎರಡನೇ ಲೇಯರ್ ಅಯೋನೋಸ್ಫಿಯರಲ್ಲಿ ಈ ಲೇಯರ್. ಇಟ್ ಈಸ್ ಎ ಲೇಯರ್ ಆಫ್ ಅಯೋನೈಸ್ಡ್ ಗ್ಯಾಸಸ್ ಆ್ಯಂಡ್ ಈಸ್ ಹೆಲ್ಪ್ಫುಲ್ ಇನ್ ದ ರೇಡಿಯೋ ಕಮ್ಯುನಿಕೇಷನ್ ಅಬೌಟ್ 20 ಮೆಗಾಹರ್ಟ್ಜ್ ಸಿಗ್ನಲ್ಸ್ ಅಪ್ ಟು ಡಿಸ್ಟೆನ್ಸ್ ಆಫ್ 2400 ಕಿಲೋಮೀಟರ್. ಸೊ ಈ ಲೇಯರ್ ಏನಿದೆನೋ ಇದರದ್ದು ರೇಂಜ್ ಬಂದು 80ರಿಂದ 144 ಕಿಲೋಮೀಟರ್ ಅಬೋವ್ ಅರ್ತ್ ಸರ್ಫೇಸ್ ಇರುತ್ತೆ. ಈ ಲೇಯರಲ್ಲಿ ಕೆಲವೊಂದು ಅಯೋನೈಸ್ಡ್ ಗ್ಯಾಸಸ್ ಇರ್ತವೆ. ಸೊ ಡಿ ಲೇಯರಲ್ಲಿ ಏನು ಅಯೋನೈಸ್ಡ್ ಗ್ಯಾಸಸ್ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಇಲ್ಲಿ ಜಾಸ್ತಿ ಅಯೋನೈಸ್ಡ್ ಆಗಿರ್ತವೆ ಗ್ಯಾಸಸ್. ಆ್ಯಂಡ್ ಈ ಲೇಯರ್ ಏನದು ಅಪ್ ಟು 20 ಮೆಗಾಹರ್ಟ್ಜ್ವರೆಗೆ ಏನು ಸಿಗ್ನಲ್ಸ್ ಇರ್ತಾವೆ, ರೇಡಿಯೋ ಸಿಗ್ನಲ್ಸ್, ಅಂಥ ರೇಡಿಯೋ ಸಿಗ್ನಲ್ಸ್ನ ಪ್ರೊಪಗೇಟ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ ಅಪ್ ಟು ಡಿಸ್ಟೆನ್ಸ್ ಆಫ್ 2400 ಕಿಲೋಮೀಟರ್. ಸೊ ಭೂಮಿ ಮೇಲೆ 2400 ಕಿಲೋಮೀಟರ್ವರೆಗೂ ಈ ಲೇಯರ್ನ ಬಳಸ್ಕೊಂಡು ನಾವು ರೇಡಿಯೋ ವೇವ್ಸ್ನ ಪ್ರೊಪಗೇಟ್ ಮಾಡ್ಬೋದು. ಅಪ್ ಟು 20 ಮೆಗಾಹರ್ಟ್ಜ್ ಇರೋವಂಥ ರೇಡಿಯೋ ವೇವ್ಸ್. ಇನ್ನು ಈ ಲೇಯರ್ಗೆ ಇನ್ನೊಂದು ಹೆಸರು ಕೂಡ ಇದೆ, ನೆಲ್ಲಿ ಹೆವಿಸೈಡ್ ಲೇಯರ್ ಅಂತಲೂ ಕರೀತಾರೆ. ಸೊ ಇದು ಈ ಲೇಯರ್. ನೆಕ್ಸ್ಟ್ ಥರ್ಡ್ ಲೇಯರ್ ಅಯೋನೋಸ್ಫಿಯರಲ್ಲಿ ಕೊನೆಯದಾದಂಥ ಲೇಯರ್ ಎಫ್ ಲೇಯರ್. ಇದ್ರ ಡಿಸ್ಟೆನ್ಸ್ ಅಥವಾ ಇದ್ರದ್ದು ರೇಂಜ್ ಬಂದು 144ರಿಂದ 400 ಕಿಲೋಮೀಟರ್ವರೆಗೂ ಇರುತ್ತೆ ಅಬೋವ್ ಸರ್ಫೇಸ್. ಇಟ್ ಈಸ್ ಆಲ್ಸೋ ಎ ಲೇಯರ್ ಆಫ್ ಅಯೋನೈಸ್ಡ್ ಗ್ಯಾಸಸ್ ಆ್ಯಂಡ್ ದೀಸ್ ಗ್ಯಾಸಸ್ ಆರ್ ಅಯೋನೈಸ್ಡ್ ಟು ಎ ಮ್ಯಾಕ್ಸಿಮಮ್ ಲೆವೆಲ್. ಸೊ ಈ ಲೇಯರಲ್ಲಿ ಕೂಡ ಕೆಲವು ಅಯೋನೈಸ್ಡ್ ಗ್ಯಾಸಸ್ ಇರ್ತವೆ. ಆ್ಯಂಡ್ ಈ ಅಯೋನೈಸ್ಡ್ ಗ್ಯಾಸಸ್ ಏನಿರ್ತಾವಲ್ಲ, ಮ್ಯಾಕ್ಸಿಮಮ್ ಲೆವೆಲ್ವರೆಗೂ ಅಯೋನೈಸ್ಡ್ ಆಗಿರ್ತವೆ. ದಿಸ್ ಲೇಯರ್ ಈಸ್ ಯೂಸ್ಡ್ ಫಾರ್ ರೇಡಿಯೋ ಕಮ್ಯುನಿಕೇಷನ್ ಇನ್ ದ ರೇಂಜ್ ಆಫ್ 3 to 30 ಮೆಗಾಹರ್ಟ್ಜ್ ಸಿಗ್ನಲ್ಸ್. ಸೊ ಈ ಲೇಯರ್ನ ಏನು ಮಾಡ್ತಾರೆ, ಎಫ್ ಲೇಯರ್ ಏನಿದೆ ಈ ಲೇಯರ್ನಲ್ಲಿ 3ರಿಂದ 30 ಮೆಗಾಹರ್ಟ್ಜ್ ರೇಡಿಯೋ ಸಿಗ್ನಲ್ಸ್ ಏನಿರ್ತಾವೋ ಅಂಥ ರೇಡಿಯೋ ಸಿಗ್ನಲ್ಸ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಈ ಲೇಯರ್ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ಒಂದು ಅಯೋನೋಸ್ಫಿಯರ್. ಸೊ ನಾವು ಇದನ್ನೊಂದು ಗ್ರಾಫಿಕ್ಸ್ ಲೇಯರ್ ರೀತಿಯಲ್ಲಿ ನೋಡೋದು ಲೇಯರ್ಸ್ ಇದ್ರ ರೀತಿ ಇರುತ್ತೆ. ಸೊ ಇದು ಒಂದು ನಮ್ಮ ಭೂಮಿ ಸುತ್ತಗಡೆ ಏನು 400 ಕಿಲೋಮೀಟರ್ ಏರ್ ಬೆಲ್ಟ್ ಇರುತ್ತೋ, ಸೊ ಈ ಏರ್ ಬೆಲ್ಟ್ಗೆ ಅಯೋನೋಸ್ಫಿಯರ್ ಅಂತ ಬೇರೆ ಬೇರೆ ಲೇಯರ್ಸ್ ಇರ್ತವೆ. ಸೊ ಅದರಲ್ಲಿ ಮೊದಲು ಬಂದು ಸ್ಟ್ರಾಟೋಸ್ಫಿಯರ್ ಇರುತ್ತೆ, ಟ್ರೋಪೋಸ್ಫಿಯರ್ ಇರುತ್ತೆ ಮೊದಲು 16 ಕಿಲೋಮೀಟರ್ವರೆಗೆ. 16ರಿಂದ 40 ಕಿಲೋಮೀಟರ್ ಆದಮೇಲೆ ಸ್ಟ್ರಾಟೋಸ್ಫಿಯರ್ ಇರುತ್ತೆ. ಆ್ಯಂಡ್ 19ರಿಂದ 400 ಕಿಲೋಮೀಟರ್ವರೆಗೆ ಏನಿರುತ್ತಲ್ಲ ಅದನ್ನು ನಾವು ಇದು ಅಯೋನೋಸ್ಫಿಯರ್ ಅಂತ ಕರಿತೀವಿ. ಸೊ ಈ ಥರ ನೋಡ್ಬೋದು ನೀವು ಏರ್ ಬೆಲ್ಟ್ ಏನು ಕಾಣುತ್ತಲ್ಲ ಅಪ್ ಟು 400ವರೆಗೆ. ಸೊ ಅದು ಅಯೋನೋಸ್ಫಿಯರ್. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ರೇಡಿಯೋ ವೇವ್ಸ್. ಸೊ 4 ರೀತಿಯ ಟೈಪ್ಸ್ ಇದ್ದಲ್ಲ ರೇಡಿಯೋ ವೇವ್ಸ್, ಅದು ಯಾವ್ಯಾವ ರೀತಿ ಏನೇನು ಇರುತ್ತಂತ ನೋಡೋಣ. ಯಾವ ರೀತಿ ರೇಡಿಯೋ ವೇವ್ಸ್ ಏನೇನು ಪ್ರಾಪರ್ಟೀಸ್ ಇರುತ್ತೆ ಅದರಂತ ನೋಡೋಣ. The path followed by a radio wave in traveling from transmitting to receiving antenna is known as its propagation. ಸೊ ಅಂದರೆ ಒಂದು ರೇಡಿಯೋ ವೇವ್ ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಿಂದ ರಿಸೀವಿಂಗ್ ಆ್ಯಂಟೆನವರೆಗೆ ಟ್ರಾವೆಲ್ ಮಾಡುವಂಥ ಏನು ದಾರಿ ಇರುತ್ತಲ್ಲ, ಅದಕ್ಕೆ ನಾವು ಆ ದಾರಿ ಯಾವ ರೀತಿ ದಾರಿ ತೊಗೊಂಡಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ಟೈಪ್ ಆಫ್ ಪ್ರೊಪಗೇಷನ್ ಅಂತ ಕರಿತೀವಿ. ಅಂದರೆ ಯಾವ ಟೈಪ್ ಪ್ರೊಪಗೇಷನ್ ಇರುತ್ತೋ ಆ ರೀತಿ ಪಾತ್ನ ರೇಡಿಯೋ ವೇವ್, ಆ ರೀತಿ ಪಾತಲ್ಲಿ ರೇಡಿಯೋ ವೇವ್ ಟ್ರಾವೆಲ್ ಮಾಡ್ತಾ ಇರುತ್ತೆ. ಸೊ ಮೊದಲನೇದಾಗಿ ಫಸ್ಟ್ ಒನ್ ಗ್ರೌಂಡ್ ವೇವ್ಸ್. 4 ರೀತಿ ಅದಲ್ಲ, ಅದರಲ್ಲಿ ಫಸ್ಟ್ ಒನ್ ಗ್ರೌಂಡ್ ವೇವ್ಸ್. ದೀಸ್ ರೇಡಿಯೋ ವೇವ್ಸ್ ಆರ್ ಗೈಡೆಡ್ ಬೈ ದ ಅರ್ತ್ ಆ್ಯಂಡ್ ಫಾಲೋ ಇಟ್ಸ್ ಕರ್ವ್ಡ್ ಸರ್ಫೇಸ್ ಇನ್ ದ ರೇಂಜ್ ಆಫ್ 50 ಮೀಟರ್ ಇನ್ ಹೈಟ್ ಫ್ರಮ್ ಗ್ರೌಂಡ್. ಸೊ ಈ ಗ್ರೌಂಡ್ ವೇವ್ಸ್ ಏನಿದಾವಲ್ಲ ಇವು ಏನಾಗ್ತಾವೆ ಅಂದರೆ ಅರ್ತ್ ಸರ್ಫೇಸ್ ಯಾವ ಥರ ಇದೆನೋ ಕರ್ವ್ಡ್ ಆಗಿ ಅದೇ ರೀತಿ ಈ ರೇಡಿಯೋ ವೇವ್ಸ್ ಟ್ರಾವೆಲ್ ಮಾಡ್ತವೆ ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಿಂದ ರಿಸೀವಿಂಗ್ ಆ್ಯಂಟೆನವರೆಗೆ ಇನ್ ದ ರೇಂಜ್ ಆಫ್ 50 ಮೀಟರ್ ಇನ್ ಹೈಟ್. ಸೊ 50 ಮೀಟ್ರ್ ಅಂದರೆ ಗ್ರೌಂಡ್ ಲೆವೆಲಿಂದ 50 ಮೀಟರ್ ಹೈಟಲ್ಲಿ ಈ ಗ್ರೌಂಡ್ ವೇವ್ಸ್ ಟ್ರಾವೆಲ್ ಮಾಡ್ತಾ ಇರ್ತವೆ. ದ ಫ್ರೀಕ್ವೆನ್ಸಿ ರೇಂಜ್ ಆಫ್ ದೀಸ್ ವೇವ್ಸ್ ಎಕ್ಸ್ಟೆಂಡ್ಸ್ ಫ್ರಮ್ 300 to 3000 ಕಿಲೋಹರ್ಟ್ಸ್. ಸೊ ಈ ಒಂದು ಗ್ರೌಂಡ್ ವೇವ್ಸ್ ಈ ಥರ ಕಮ್ಯುನಿಕೇಟ್ ಮಾಡೋ ಗ್ರೌಂಡ್ ವೇವ್ಸ್ ಅಂದರೆ ಫ್ರೀಕ್ವೆನ್ಸಿ ರೇಂಜ್ ಎಷ್ಟು ಇರಬೇಕಾಗುತ್ತೆ ಅಂದರೆ 300 ಕಿಲೋಹರ್ಟ್ಸಿಂದ ಹಿಡಿದು 3000 ಕಿಲೋಹರ್ಟ್ಸ್ವರೆಗೂ ಇರಬೇಕು. ಆ್ಯಂಡ್ ದೀಸ್ ವೇವ್ಸ್ ಕ್ಯಾನ್ ಬಿ ಎಂಪ್ಲಾಯ್ಡ್ ಫಾರ್ ಎಸ್ಟಾಬ್ಲಿಷಿಂಗ್ ಎ ರೇಡಿಯೋ ಕಮ್ಯುನಿಕೇಷನ್ ಅಪ್ ಟು 400 ಕಿಲೋಮೀಟರ್ ಅರೌಂಡ್ ದ ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಾ. ಸೊ ಈ ಗ್ರೌಂಡ್ ವೇವ್ಸ್ನ ಬಳಸ್ಕೊಂಡು ನಾವು ಒಂದು ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಾ ಸುತ್ತ 400 ಕಿಲೋಮೀಟರ್ವರೆಗೂ ರೇಡಿಯೋ ಕಮ್ಯುನಿಕೇಷನ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಆ್ಯಂಡ್ ಈ ರೇಡಿಯೋ ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಾ ಏನಿರುತ್ತಲ್ಲ ಅದ್ರ ಪವರ್ ಇನ್ಕ್ರೀಸ್ ಮಾಡೋದ್ರಿಂದ 400 ಕಿಲೋಮೀಟರ್ಗಿಂತ ಜಾಸ್ತಿ ಕೂಡ ನಾವು ಈ ಒಂದು ಗ್ರೌಂಡ್ ವೇವ್ಸ್ನ ಟ್ರಾನ್ಸ್ಮಿಟ್ ಮಾಡ್ಬೋದು. ದೀಸ್ ವೇವ್ಸ್ ಆರ್ ಕಾಮನ್ಲಿ ರಿಫರ್ಡ್ ಆ್ಯಸ್ ಮೀಡಿಯಮ್ ವೇವ್ಸ್. ಸೊ ಇದ್ರ ವೇವ್ ಲೆಂತ್ ಮೀಡಿಯಮ್ ಸೈಜಲ್ಲಿ ಇರುತ್ತೆ, ಅದಕ್ಕೆ ಇವ್ರನ್ನ ಮೀಡಿಯಮ್ ವೇವ್ಸ್ ಅಂತ ಕರಿತೀವಿ. ಸೊ MW ಅದ್ರ ಶಾರ್ಟ್ ಫಾರ್ ಮೀಡಿಯಮ್ ವೇವ್ಸ್ದು.
ಎ ವರ್ಟಿಕಲ್ ಆಂಟೆನಾ ಇಸ್ ರಿಕ್ವೈರ್ಡ್ ಫಾರ್ ಟ್ರಾನ್ಸ್ಮಿಟಿಂಗ್ ಆಫ್ ಅಥವಾ ಟ್ರಾನ್ಸ್ಮಿಷನ್ ಆಫ್ ಮೀಡಿಯಂ ವೇವ್ಸ್. ಸೊ ಈ ಒಂದು ಮೀಡಿಯಂ ವೇವ್ಸ್ ಅಥವಾ ಗ್ರೌಂಡ್ ವೇವ್ಸ್ ಟ್ರಾನ್ಸ್ಮಿಟ್ ಮಾಡಬೇಕಂದ್ರೆ ವರ್ಟಿಕಲ್ ಆಂಟೆನಾ ಬೇಕಾಗುತ್ತೆ. ಅಂದರೆ ಗ್ರೌಂಡಿಗೆ ವರ್ಟಿಕಲ್ ಆಗಿ ಅಥವಾ ಪರ್ಪೆಂಡಿಕ್ಯುಲರ್ ಆಗಿ ಈ ಒಂದು ಆಂಟೆನಾ ಮೌಂಟ್ ಮಾಡಬೇಕಾಗುತ್ತೆ. ಸೊ ಇದು ಗ್ರೌಂಡ್ ವೇವ್ಸ್. ನೆಕ್ಸ್ಟ್ ಎರಡನೇ ಟೈಪು ಸ್ಕೈ ವೇವ್ಸ್. ಸ್ಕೈ ವೇವ್ಸ್ ಅಂದರೆ ದ ರೇಡಿಯೋ ವೇವ್ಸ್ ವಿಚ್ ರೀಚ್ ಎಟ್ ದ ರಿಸೀವಿಂಗ್ ಆಂಟೆನಾ ಆಫ್ಟರ್ ಬೀಯಿಂಗ್ ರಿಫ್ಲೆಕ್ಟೆಡ್ ಫ್ರಮ್ ದ ಅಯೋನೋಸ್ಫಿಯರ್ ಆರ್ ಕಾಲ್ಡ್ ಸ್ಕೈ ವೇವ್ಸ್. ಸೊ ಸ್ಕೈ ವೇವ್ಸ್ ಏನಂದರೆ ಈ ವೇವ್ಸ್ ಏನಾಗ್ತಾವೆ ಅಂದರೆ ಸ್ಕೈಗೆ ಟ್ರಾವೆಲ್ ಮಾಡಿ, ಅಂದರೆ ಆಕಾಶ ಸ್ಪೇಸ್ಗೆ ಹತ್ರ ಟ್ರಾವೆಲ್ ಮಾಡ್ತಾ ಏನಾಗ್ತಾವೆ ಅಯೋನೋಸ್ಫಿಯರಿಂದ ರಿಫ್ಲೆಕ್ಟ್ ಆಗಿ ಮತ್ತೆ ಭೂಮಿಯಲ್ಲಿರುವಂಥ ರಿಸೀವಿಂಗ್ ಆಂಟೆನಾಗೆ ಬಂದು ತಲುಪ್ತವೆ. ಅಂಥ ವೇವ್ಸಿಗೆ ಸ್ಕೈ ವೇವ್ಸ್ ಅಂತ ಕರಿತೀವಿ. ಸೊ ಅಯೋನೋಸ್ಫಿಯರ್ ಏನಿತ್ತಲ್ಲ 19ರಿಂದ 400 ಕಿಲೋಮೀಟರ್ವರೆಗೆ ಆ ಲೇಯರಲ್ಲಿ ಏನಾಗ್ತವೆ ಈ ವೇವ್ಸ್ ಟ್ರಾವೆಲ್ ಮಾಡ್ತಾ ರಿಫ್ಲೆಕ್ಟ್ ಆಗಿ ಮತ್ತೆ ಬಂದು ಭೂಮಿಗೆ ತಲುಪ್ತವೆ. ಸೊ ಅಂಥ ವೇವ್ಸ್ಗೆ ಸ್ಕೈ ವೇವ್ಸ್ ಅಂತ ಕರಿತೀವಿ. ಎ ಸ್ಕೈ ವೇವ್ ಕ್ಯಾನ್ ರೀಚ್ ದ ರಿಸೀವಿಂಗ್ ಏರಿಯಲ್ ಆಫ್ಟರ್ ರಿಪೀಟೆಡ್ ರಿಫ್ಲೆಕ್ಷನ್ ಫ್ರಮ್ ಅಯೋನೋಸ್ಫಿಯರ್ ಆ್ಯಂಡ್ ದ ಗ್ರೌಂಡ್ ಸರ್ಫೇಸ್ ಆ್ಯಂಡ್ ಕವರ್ಸ್ ಎಂಟೈರ್ ಅರ್ತ್. ಒಂದು ಸ್ಕೈ ವೇವ್ ಏನು ಮಾಡುತ್ತೆ ಅಂದರೆ ಟ್ರಾನ್ಸ್ಮಿಟ್ ಮಾಡಿದ ಮೇಲೆ ಅದು ಒಂದು ಅಯೋನೋಸ್ಫಿಯರ್ಗೆ ಹೋಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಭೂಮಿಗೆ ಬಂದು ತಲುಪುತ್ತೆ. ಭೂಮಿಗೆ ಬಂದು ತಲುಪಿದ ಮೇಲೆ ಮತ್ತೆ ಭೂಮಿ ಗ್ರೌಂಡ್ ಸರ್ಫೇಸ್ ಏನಿರ್ತವೋ ಅಲ್ಲಿಂದ ಮತ್ತೆ ರಿಫ್ಲೆಕ್ಟ್ ಆಗಿ ಮತ್ತೆ ಅಯೋನೋಸ್ಫಿಯರ್ಗೆ ಹೋಗಿ ಮತ್ತೆ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಭೂಮಿಗೆ ಬರುತ್ತೆ. ಸೊ ಈ ಥರ ಏನಾಗುತ್ತೆ ಒಂದು ಸ್ಕೈ ವೇವ್ ಎಂಟೈರ್ ಅರ್ಥನ್ನ ಕವರ್ ಮಾಡುತ್ತೆ ಬೈ reflecting from ionosphere and the ground surface. Thus they can employed for establishing a radio communication between any 2 points of the earth. ಸೊ ಈ ಥರ ಇದ್ದಾಗ ಏನಾಗುತ್ತೆ ಎಂಟೈರ್ ಅರ್ತ್ ಕವರ್ ಮಾಡಿದಾಗ ಯಾವುದೋ 2 ಪಾಯಿಂಟ್ ಮಧ್ಯೆ ಎಲ್ಲಿಂದ ಎಲ್ಲಿವರೆಗೆ ಆಗಿರ್ಬೋದು ಭೂಮಿಯಲ್ಲಿ ಆ 2 ಪಾಯಿಂಟ್ಗಳ ಮಧ್ಯೆ ರೇಡಿಯೋ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಈ ಸ್ಕೈ ವೇವ್ಸ್ ಯೂಸ್ಫುಲ್ ಆಗ್ತವೆ. ದ ಫ್ರೀಕ್ವೆನ್ಸಿ ರೇಂಜ್ ಆಫ್ ದೀಸ್ ವೇವ್ಸ್ ಎಕ್ಸ್ಟೆಂಡ್ ಫ್ರಮ್ 3 to 30 ಮೆಗಾಹರ್ಟ್ಜ್. ಸೊ ಇಂಥ ಒಂದು ಸ್ಕೈ ವೇವ್ಸ್ ಫ್ರೀಕ್ವೆನ್ಸಿ ರೇಂಜ್ ಏನಿದೆ 3ರಿಂದ 30 ಮೆಗಾಹರ್ಟ್ಜ್ ಇರುತ್ತೆ. 3 ಮೆಗಾಹರ್ಟ್ಜಿಂದ ಹಿಡಿದು 30 ಮೆಗಾಹರ್ಟ್ಜ್ವರೆಗೆ ಸ್ಕೈ ವೇವ್ಸ್ ಅಂತ ಕರಿತೀವಿ. ಅಂದರೆ ಅಯೋನೋಸ್ಫಿಯರಿಂದ ರಿಫ್ಲೆಕ್ಟ್ ಆಗಿ ಬರುವಂಥ ವೇವ್ಸ್ ಇವು. ಆ್ಯಂಡ್ 30 ಮೆಗಾಹರ್ಟ್ಜ್ ಇಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಫ್ರೀಕ್ವೆನ್ಸಿ. ಸೊ 30 ಮೆಗಾಹರ್ಟ್ಜ್ಗೆ ನಾವು ಕ್ರಿಟಿಕಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಯಾಕಂದರೆ ಅಯೋನೋಸ್ಫಿಯರ್ ಓನ್ಲಿ ಈ ಫ್ರೀಕ್ವೆನ್ಸಿವರೆಗೆ ಮಾತ್ರ ರೇಡಿಯೋ ವೇವ್ಸ್ನ ರಿಫ್ಲೆಕ್ಟ್ ಮಾಡಿ ಭೂಮಿ ಅಂತ ಕಳಿಸುತ್ತೆ. ಅದು 30 ಮೆಗಾಹರ್ಟ್ಜ್ಗಿಂತ ಜಾಸ್ತಿ ಇತ್ತು ಫ್ರೀಕ್ವೆನ್ಸಿ ರೇಂಜ್ ರೇಡಿಯೋ ವೇವ್ಸ್ ಅಂದರೆ ಅಂಥ ವೇವ್ಸ್ ಏನಾಗ್ತವೆ ಅಯೋನೋಸ್ಫಿಯರಿಂದ ರಿಫ್ಲೆಕ್ಟ್ ಆಗಲ್ಲ. ಅವು ಅಯೋನೋಸ್ಫಿಯರ್ ದಾಟ್ಕೊಂಡು ಮತ್ತೆ ಸ್ಪೇಸ್ಗೆ ಟ್ರಾವೆಲ್ ಮಾಡ್ತೇವೆ. ಸೊ ಅದಕ್ಕೆ 30 ಮೆಗಾಹರ್ಟ್ಜ್ಗೆ ನಾವು ಅಥವಾ 30 ಮೆಗಾಹರ್ಟ್ಜ್ಗೆ ಕ್ರಿಟಿಕಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಇದು ಸ್ಕೈ ವೇವ್ಸ್. ನೆಕ್ಸ್ಟ್ ಮೂರನೇದ್ದು ಡೈರೆಕ್ಟ್ ವೇವ್ಸ್. ದ ರೇಡಿಯೋ ವೇವ್ಸ್ ವಿಚ್ ಟ್ರಾವೆಲ್ ಡೈರೆಕ್ಟ್ಲಿ ಇನ್ ಎನ್ ಆಲ್ಮೋಸ್ಟ್ ಸ್ಟ್ರೇಟ್ ಲೈನ್ ದಟ್ ಈಸ್ ಲೈನ್ ಆಫ್ ಸೈಟ್ ಆರ್ ಕಾಲ್ಡ್ ಡೈರೆಕ್ಟ್ ವೇವ್ಸ್. ಸೊ ಈ ರೇಡಿಯೋ ವೇವ್ಸ್ ಏನು ಮಾಡ್ತವೆ ಅಂದರೆ ಡೈರೆಕ್ಟ್ ಟ್ರಾನ್ಸ್ಮಿಟರಿಂದ ಆ್ಯಂಟೆನಾಗೆ ಡೈರೆಕ್ಟ್ ಸ್ಟ್ರೇಟ್ ಲೈನಲ್ಲಿ ಟ್ರಾವೆಲ್ ಮಾಡ್ತವೆ. ಇವು ಗ್ರೌಂಡ್ ಸರ್ಫೇಸ್ನು ಅಥವಾ ಅರ್ತ್ ಸರ್ಫೇಸ್ ಯಾವ ಥರ ಇರುತ್ತೆ ಕರ್ವ್ಡ್ ಆಗಿ ಆ ನೇಚರ್ನು ಟ್ರಾವೆಲ್ ಮಾಡಲ್ಲ. ಆ್ಯಂಡ್ ಅಯೋನೋಸ್ಫಿಯರಿಂದ ಕೂಡ ರಿಫ್ಲೆಕ್ಟ್ ಆಗಲ್ಲ. ಡೈರೆಕ್ಟಾಗಿ ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಿಂದ ರಿಸೀವಿಂಗ್ ಆ್ಯಂಟೆನಾವರೆಗೆ ತಲುಪುತ್ತೆ. ಅಂದರೆ ಲೈನ್ ಆಫ್ ಸೈಟ್ ನಾವು ನೋಡಿದ್ರೆ ಯಾವ ಥರ ಸ್ಟ್ರೇಟಾಗಿ ಕಾಣುತ್ತಲ್ಲ ಅದೇ ರೀತಿ ಸ್ಟ್ರೇಟಾಗಿ ಈ ಡೈರೆಕ್ಟ್ ವೇವ್ಸ್ ಟ್ರಾವೆಲ್ ಮಾಡ್ತವೆ. ದ ಫ್ರೀಕ್ವೆನ್ಸಿ ರೇಂಜ್ ಆಫ್ ದೀಸ್ ವೇವ್ಸ್ ಎಕ್ಸ್ಟೆಂಡ್ ಫ್ರಮ್ 30 ಮೆಗಾಹರ್ಟ್ಜ್ ಟು 3 multiplied by 10⁶ ಮೆಗಾಹರ್ಟ್ಜ್. ಅಂದರೆ ಕ್ರಿಟಿಕಲ್ ಫ್ರೀಕ್ವೆನ್ಸಿ ಏನಿದೆ ಅಯೋನೋಸ್ಫಿಯರ್ ಇದು ಅದಕ್ಕಿಂತ ಮೇಲೆ ಇರುವಂಥ ಎಲ್ಲ ಫ್ರೀಕ್ವೆನ್ಸಿಗೆ ಡೈರೆಕ್ಟ್ ವೇವ್ ಫ್ರೀಕ್ವೆನ್ಸಿ ಸಪೋರ್ಟ್ ಮಾಡುತ್ತೆ. ಅಂದರೆ 30 ಮೆಗಾಹರ್ಟ್ಜಿಂದ ಹಿಡಿದು 3 to 10⁶ ಮೆಗಾಹರ್ಟ್ಜ್ ಹೈಯೆಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಅಲ್ಲಿವರೆಗೂ ಕೂಡ ಈ ಒಂದು ಗ್ರೌಂಡ್ ವೇವ್ಸು ಟ್ರಾವೆಲ್ ಮಾಡುತ್ತೆ. ಅಂದರೆ ಈ ಫ್ರೀಕ್ವೆನ್ಸಿ ರೇಂಜಲ್ಲಿ ಇರುತ್ತೆ ಗ್ರೌಂಡ್ ವೇವ್ಸ್. ದೇ ಕ್ಯಾನ್ ಬಿ ಎಂಪ್ಲಾಯ್ಡ್ ಫಾರ್ ಎಸ್ಟಾಬ್ಲಿಷಿಂಗ್ ಎ ರೇಡಿಯೋ ಕಮ್ಯುನಿಕೇಷನ್ ಇನ್ ದ ರೇಂಜ್ ಆಫ್ 100 ಕಿಲೋಮೀಟರ್ ಡಯಾಮೀಟರ್ ಅರೌಂಡ್ ದ ಟ್ರಾನ್ಸ್ಮಿಟಿಂಗ್ ಆಂಟೆನಾ ಆಫ್ ಎ ನಾರ್ಮಲ್ ಹೈಟ್ ದಟ್ ಈಸ್ 30 ಮೀಟರ್. ಸೊ ಅಂದರೆ ಈ ಒಂದು ಡೈರೆಕ್ಟ್ ವೇವ್ಸ್ನ ಬಳಸಿ ನಾವು ಒಂದು ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಾ ಸುತ್ತ 100 ಕಿಲೋಮೀಟರ್ ಡಯಾಮೀಟರ್ವರೆಗೂ ರೇಡಿಯೋ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ಅಲ್ಲಿ ಏನಾಗುತ್ತೆ ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಾ ನಾರ್ಮಲ್ ಹೈಟ್ ಇರಬೇಕಾಗುತ್ತೆ. ಅಂದರೆ 30 ಮೀಟ್ರ್ ನಾರ್ಮಲ್ ಹೈಟ್ ಇದ್ರದ್ದು. ಸೊ ಇಲ್ಲಿ ಕೂಡ ಅಷ್ಟೇ ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಾ ಪವರ್ ಇನ್ಕ್ರೀಸ್ ಮಾಡೋದ್ರಿಂದ 100 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೇಸ್ ಅಥವಾ ಸರೌಂಡಿಂಗ್ವರೆಗೂ ಕೂಡ ರೇಡಿಯೋ ವೇವ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ಬೋದು ಈ ಡೈರೆಕ್ಟ್ ವೇವ್ಸಿಂದ. ದೀಸ್ ವೇವ್ಸ್ ಆರ್ ರಿಫರ್ಡ್ ಆಸ್ ಮೈಕ್ರೋವೇವ್ಸ್. ಸೊ ಇನ್ನು ಈ ಫ್ರೀಕ್ವೆನ್ಸಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ರೇಂಜಲ್ಲಿ ಇರೋದ್ರಿಂದ ಇವ್ರದ್ದು ವೇವ್ ಲೆಂತ್ ಏನಿರುತ್ತಾ ಮೈಕ್ರೋಮೀಟರ್ಸ್ ಲೆವೆಲಲ್ಲಿ ಇರುತ್ತಾ. ಸೊ ಅದಕ್ಕೆ ಇಂಥ ವೇವ್ಸ್ನ ಏನಂತ ಕರೀತಾರೆ ಅಂದರೆ ಮೈಕ್ರೋವೇವ್ಸ್ ಅಂತ ಕರೀತಾರೆ. ದ ಅಯೋನೋಸ್ಫಿಯರ್ ಈಸ್ ಕೇಪಬಲ್ ಟು ರಿಟರ್ನ್ ಫ್ರೀಕ್ವೆನ್ಸೀಸ್ ಅಪ್ ಟು 30 ಮೆಗಾಹರ್ಟ್ಜ್ ಆ್ಯಂಡ್ ನಾಟ್ ಅಬೌಟ್. ಸೊ ಅಯೋನೋಸ್ಫಿಯರ್ ಏನು 30 ಮೆಗಾಹರ್ಟ್ಜ್ವರೆಗೂ ಮಾತ್ರ ಫ್ರೀಕ್ವೆನ್ಸೀಸ್ನ ರಿಟರ್ನ್ ಮಾಡ್ತವೆ ಭೂಮಿಗೆ. ಅದಕ್ಕಿಂತ ಮೇಲೆ ಇರೋದು ಏನು ಮಾಡುತ್ತೆ ರಿಟರ್ನ್ ಮಾಡಲ್ಲ, ಅಲ್ಲಿ ಎಸ್ಕೇಪ್ ಆಗಿ ಮತ್ತೆ ಸ್ಪೇಸ್ಗೆ ಹೋಗ್ಬಿಡ್ತವೆ. ಸೊ ಅದರಿಂದಾಗಿ ಡೈರೆಕ್ಟ್ ವೇವ್ಸ್ ಏನಾಗುತ್ತಲ್ಲ ಸ್ಕೈ ವೇವ್ಸ್ ಆ ರೀತಿ ಟ್ರಾವೆಲ್ ಮಾಡಲ್ಲ. ಡೈರೆಕ್ಟ್ ಏನಿದನೋ ಲೈನ್ ಆಫ್ ಸೈಟಲ್ಲಿ ಆ ರೀತಿಯಲ್ಲಿ
ಟ್ರಾವೆಲ್ ಮಾಡ್ತೇವೆ, ಅದಕ್ಕೆ ಡೈರೆಕ್ಟ್ ವೇವ್ಸ್ ಅಂತ ಕರಿತೀವಿ. ಸೊ ದೀಸ್ ವೇವ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಕಮ್ಯುನಿಕೇಟ್ ವಿತ್ ಸೆಟಲೈಟ್ಸ್ ಅಪ್ ಟು ಇನ್ಫಿನೈಟ್ ಡಿಸ್ಟೆನ್ಸ್ ಇನ್ ದ ಸ್ಪೇಸ್. ಸೊ ಸೆಟಲೈಟ್ ಜೊತೆ ಅಂದರೆ ಏನು ಸ್ಪೇಸಲ್ಲಿ ಇರ್ತಾವೆ 1000 ಕಿಲೋಮೀಟರ್ ಮೇಲೆ, ಭೂಮಿ ಸರ್ಫೇಸಿಂದ 1000 ಕಿಲೋಮೀಟರ್ ಮೇಲೆ ಇರ್ತಾವಲ್ಲ, ಅಂಥ ಸೆಟಲೈಟ್ಸ್ಗೆ ಈ ಡೈರೆಕ್ಟ್ ವೇವ್ಸಿಂದ ಕಮ್ಯುನಿಕೇಟ್ ಮಾಡ್ಬೋದು. ಯಾಕಂದರೆ ಐನಾಸ್ಫಿಯರಿಂದ ಏನು ಎಫೆಕ್ಟ್ ಆಗಲ್ಲ. ಸೊ ಐನಾಸ್ಫಿಯರಿಂದ ಎಸ್ಕೇಪ್ ಆಗಿ ಈ ರೇಡಿಯೋ ವೇವ್ಸ್ ಹೋಗೋದ್ರಿಂದ ಡೈರೆಕ್ಟ್ ಲೈನ್ ಆಫ್ ಸೈಟಲ್ಲಿ ಸೊ ಸೆಟಲೈಟ್ಗೆ ನಾವು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಆ್ಯಂಡ್ ಸೆಟಲೈಟ್ ಕಮ್ಯುನಿಕೇಷನ್ ಸಿಸ್ಟಮ್ನ ಬಳಸ್ಕೊಂಡು ಭೂಮಿಯಲ್ಲಿ ಯಾವ ಪ್ಲೇಸಿಂದ ಯಾವ ಪ್ಲೇಸಿಗೆ ಬೇಕಾದರೂ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗೇನು ನಮ್ಮ ಮನೆಗಳಲ್ಲೆಲ್ಲ DTH ಸಿಸ್ಟಮ್ಸ್ ಬರ್ತಾ ಇದಾವೆ TV ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಅದೆಲ್ಲ ಆಗೋದು ಸೆಟಲೈಟ್ ಕಮ್ಯುನಿಕೇಷನಿಂದಾನೆ. ಸೊ ಆ ಸೆಟಲೈಟ್ ಕಮ್ಯುನಿಕೇಷನ್ ಯಾವ ವೇವ್ಸಿಂದ ಆಗುತ್ತೆ ಅಂದರೆ ಈ ಥರ ರೇಡಿಯೋ ವೇವ್ಸಿಂದನೇ ಆಗುತ್ತೆ. ಸೊ ನೆಕ್ಸ್ಟ್ 4ನೇದು ಗ್ರೌಂಡ್ ರಿಫ್ಲೆಕ್ಟೆಡ್ ವೇವ್ಸ್. ಸೊ ಸಿಂಪಲ್, ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಇದಕ್ಕೆ. ಗ್ರೌಂಡ್ ರಿಫ್ಲೆಕ್ಟೆಡ್ ವೇವ್ಸ್ ಅಂದರೆ ಇದು ನಾರ್ಮಲ್ ಆಗಿ ಗ್ರೌಂಡ್ ವೇವ್ಸ್ ಜೊತೆನೇ ಇವು ಕೂಡ ಟ್ರಾವೆಲ್ ಮಾಡ್ತವೆ. ಸೊ ಡೈರೆಕ್ಟ್ ವೇವ್ಸ್ ಮತ್ತು ಗ್ರೌಂಡ್ ವೇವ್ಸ್ ಯಾವ ಥರ ಟ್ರಾವೆಲ್ ಮಾಡ್ತಲ್ಲ ಅವು ಇವರು ಅದಕ್ಕೆ ರೀತಿ ಮಾಡುತ್ತೆ. ಅಯೋನೋಸ್ಫಿಯರ್ಗೆ ಯಾವುದೇ ರೀತಿ ಸಂಬಂಧ ಇರಲ್ಲ ಇವು. ಸೊ ದೀಸ್ ರೇಡಿಯೋ ವೇವ್ಸ್ ರೀಚಸ್ ದ ರಿಸೀವಿಂಗ್ ಆಂಟೆನಾ ಆಫ್ಟರ್ ಬೀಯಿಂಗ್ ರಿಫ್ಲೆಕ್ಟೆಡ್ ಬೈ ದ ಗ್ರೌಂಡ್ ಸರ್ಫೇಸ್. ಈ ಒಂದು ಆಂಟೆನಿಂದ ರೇಡಿಯೋ ವೇವ್ ಟ್ರಾನ್ಸ್ಮಿಟ್ ಆದಾಗ ಏನಾಗುತ್ತೆ ಅಂದರೆ ಮೇಲೇನೋ ಹೋಗುತ್ತಾ ಆ್ಯಂಡ್ ಭೂಮಿ ಕಡೆನೂ ಬರುತ್ತಾ. ಸೊ ಭೂಮಿಗೆ ಬಡ್ದು ಮತ್ತೆ ರಿಫ್ಲೆಕ್ಟ್ ಆಗಿ ರಿಸೀವಿಂಗ್ ಆಂಟೆನಾಗೆ ಹೋದರೆ ಅಂಥ ವೇವ್ಸ್ಗೆ ಗ್ರೌಂಡ್ ರಿಫ್ಲೆಕ್ಟೆಡ್ ವೇವ್ಸ್ ಅಂತ ಕರಿತೀವಿ. ಆ್ಯಂಡ್ ಇದ್ರದ್ದು ಫ್ರೀಕ್ವೆನ್ಸಿ ರೇಂಜ್ ಬಂದು ಕೂಡ 30 ಮೆಗಾಹರ್ಟ್ಜಿಂದ 3 × 10⁶ ಮೆಗಾಹರ್ಟ್ಜ್ವರೆಗೆ ಇರುತ್ತೆ. ಸೊ ಇಂಥದಕ್ಕೆ ಗ್ರೌಂಡ್ ರಿಫ್ಲೆಕ್ಟೆಡ್ ವೇವ್ಸ್ ಅಂತ ಕರಿತೀವಿ. ಸೊ ಇನ್ನು ಯಾವ ರೀತಿ ಕಾಣುತ್ತೆ ಬೇರೆ ಬೇರೆ ವೇವ್ಸ್ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಅಂತ ನೋಡಿದಾಗ ಇಲ್ಲಿ ನೋಡ್ಬೋದು 4 ಟೈಪ್ ಆಫ್ ವೇವ್ಸ್ ಕಾಣುತ್ತೆ ಇದರಲ್ಲಿ. ಇದು ಗ್ರೌಂಡ್ ಸರ್ಫೇಸ್, ಕೆಳಗಡೆ ಏನು ಕರ್ವ್ ಇದೆಲ್ಲ ಇದು ಗ್ರೌಂಡ್ ಸರ್ಫೇಸ್ ಅಂತ ತಿಳ್ಕೊಳ್ರಿ. ಇಲ್ಲಿ T ಅಂತ ತೋರಿಸಿರೋದು ಟ್ರಾನ್ಸ್ಮಿಟಿಂಗ್ ಆಂಟೆನಾ, ಇಲ್ಲಿ R ಅಂತ ತೋರಿಸಿರೋದು ಒಂದು ರಿಸೀವಿಂಗ್ ಆಂಟೆನಾ, R1 ಮತ್ತು R2 ಇವು ಬೇರೆ ಬೇರೆ ರಿಸೀವಿಂಗ್ ಆಂಟೆನಾಸ್ ಅಂದ್ಕೊಳ್ರಿ. ಸೊ 3 ರಿಸೀವಿಂಗ್ ಆಂಟೆನಾಸ್. ಸೊ ಈಗ T ಇಂದ ರೇಡಿಯೋ ವೇವ್ಸ್ ಟ್ರಾನ್ಸ್ಮಿಟ್ ಮಾಡಿದಾಗ ಈ 4 ರೀತಿಯಲ್ಲಿ ಯಾವ್ಯಾವ ರೀತಿ ಟ್ರಾವೆಲ್ ಮಾಡ್ತಾವೆ ಅಂತ ನೋಡೋದಾದರೆ, ಸೊ ಮೊದಲಿಗೆ ನೋಡ್ಬೋದು ಫಸ್ಟ್ ಒನ್ ಯಾವುದು ಗ್ರೌಂಡ್ ವೇವ್ ಅಲ್ಲ. ಗ್ರೌಂಡ್ ವೇವ್ ನೋಡ್ಬೋದು. ಗ್ರೌಂಡ್ ಯಾವ ರೀತಿ ಸರ್ಫೇಸ್ ಯಾವ ರೀತಿ ಕರ್ವ್ಡ್ ಆಗಿದೆಯಲ್ಲ, ಸೊ ಅದೇ ರೀತಿ ಇಲ್ಲಿ ಕರ್ವ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಮೌಸ್ ಪಾಯಿಂಟರ್ ಮೂವ್ ಆಗ್ತಿದೆಲ್ಲ, ಸೊ ಅದ್ರ ಯಾವ ರೀತಿ ಕರ್ವ್ ಆಗಿದ್ದಾನಲ್ಲ ಏನು ಅಂಥದಕ್ಕೆ ಗ್ರೌಂಡ್ ವೇವ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಎರಡನೇದು ಡೈರೆಕ್ಟ್ ವೇವ್ಸ್. ಸೊ ಇಲ್ಲಿ ನೋಡ್ಬೋದು ಟ್ರಾನ್ಸ್ಮಿಟಿಂಗ್ ಆಂಟೆನಾ ರಿಸೀವಿಂಗ್ ಆಂಟೆನಾಗೆ ಡೈರೆಕ್ಟಾಗಿ ಟ್ರಾವೆಲ್ ಮಾಡಿದೆ, ಯಾವುದೇ ರೀತಿ ಕರ್ವ್ ಇಲ್ಲ, ಅಂಥದಕ್ಕೆ ಡೈರೆಕ್ಟ್ ವೇವ್ಸ್ ಅಂತ ಕರೀತಾರೆ. ಇನ್ನು ಮೂರನೇದು ಗ್ರೌಂಡ್ ರಿಫ್ಲೆಕ್ಟೆಡ್ ವೇವ್. ಸೊ ಇಲ್ಲಿ ನೋಡ್ಬೋದು ಟ್ರಾನ್ಸ್ಮಿಟಿಂಗ್ ಆಂಟೆನಿಂದ ಬಂದು ಗ್ರೌಂಡ್ಗೆ ಬಡ್ದು ಮತ್ತು ರಿಫ್ಲೆಕ್ಟ್ ಆಗಿ ಆಮೇಲೆ ರಿಸೀವಿಂಗ್ ಆಂಟೆನಾಗೆ ಹೋಗಿದೆ. ಸೊ ಇಂಥವಕ್ಕೆ ಗ್ರೌಂಡ್ ರಿಫ್ಲೆಕ್ಟೆಡ್ ವೇವ್ಸ್ ಅಂತ ಕರೀತಾರೆ. ಇನ್ನು ಸ್ಕೈ ವೇವ್ಸ್ ಬಂದರೆ ಇಲ್ಲಿ ನೋಡ್ಬೋದು ಆಂಟೆನಿಂದ ರಿಫ್ಲೆಕ್ಟ್ ಆಗಿ ಐನಾಸ್ಫಿಯರ್ಗೆ ಹೋಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಮತ್ತೆ ಅರ್ತ್ಗೆ ಬಂದಿದೆ. ಅರ್ತ್ಗೆ ಬಂದ ಮೇಲೆ ಮತ್ತೆ ಅರ್ತಿಂದ ರಿಫ್ಲೆಕ್ಟ್ ಆಗಿ ಐನಾಸ್ಫಿಯರ್ಗೆ ಹೋಗಿ ಮತ್ತೆ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಅರ್ತ್ಗೆ ಬಂದಿದೆ. ಸೊ ಈ ಥರ ಏನಾಗುತ್ತೆ ಸ್ಕೈ ವೇವ್ಸ್ ಐನಾಸ್ಫಿಯರಿಂದ ರಿಫ್ಲೆಕ್ಟ್ ಆಗಿ ಅರ್ತಿಗೆ ಬಂದು ತಲುಪುತ್ತೆ. ಸೊ ಅರ್ತಿಗೆ ಬಂದು ತಲುಪಿದ ಮೇಲೆ ಅರ್ತಿಂದ ರಿಫ್ಲೆಕ್ಟ್ ಆಗಿ ಮತ್ತೆ ಐನಾಸ್ಫಿಯರಿಗೆ ರಿಫ್ಲೆಕ್ಟ್ ಆಗುತ್ತೆ, ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಮತ್ತೆ ಅರ್ತಿಗೆ ಬರುತ್ತೆ. ಈ ರೀತಿ ಎಂಟೈರ್ ಅರ್ಥನ ಈ ಸ್ಕೈ ವೇವ್ಸ್ ಕವರ್ ಮಾಡ್ತವೆ. ಸೊ ಇಲ್ಲಿ ನೋಡೋದು 90 ರಿಂದ 400 ಕಿಲೋಮೀಟರ್ವರೆಗೂ ಐನಾಸ್ಫಿಯರ್ ಇರುತ್ತೆ. ಸೊ ಇಲ್ಲಿ ಏನು 30 ಮೆಗಾಹರ್ಟ್ಜ್ಗಿಂತ ಜಾಸ್ತಿ ಇರುತ್ತೆ ಫ್ರೀಕ್ವೆನ್ಸಿ. ಈ ರೀತಿ ಅನ್ರಿಫ್ಲೆಕ್ಟೆಡ್ ಆಗಿ ಎಸ್ಕೇಪ್ ಆಗ್ಬಿಡ್ತವೆ. 400 ಕಿಲೋಮೀಟರ್ಗಿಂತ ಮೇಲೆಗೆ ಸ್ಪೇಸಲ್ಲಿ ಎಸ್ಕೇಪ್ ಆಗ್ತವೆ. ಅಂಥವಕ್ಕೆ ಅನ್ರಿಫ್ಲೆಕ್ಟೆಡ್ ವೇವ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಒಂದು ರೇಡಿಯೋ ವೇವ್ ಪ್ರೊಪಗೇಷನ್ ಬಗ್ಗೆ ಇಂಟ್ರೊಡಕ್ಷನ್. ಮುಂದಿನ ವೀಡಿಯೋದಲ್ಲಿ ಏನು ಮಾಡೋಣ, ಇದಕ್ಕೆ ಅಪ್ಲೈ ಆಗೋಂಥ ಕೆಲವೊಂದು ಫ್ಯಾಕ್ಟ್ಸ್ ಅಥವಾ ಕೆಲವೊಂದು ಡೆಫಿನೇಷನ್ಸ್ನ ನೋಡೋಣ ಮುಂದಿನ ವೀಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಬಸವ ಐ ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.